ದೋಸೆ ಮೇಲೆ ಆಮ್ಲೆಟ್ ಫಸ್ಟ್ ಟೈಮ್ ತಿಂತಿರೋದು. ತುಂಬಾನೇ ಚೆನ್ನಾಗಿದೆ ಟೇಸ್ಟ್. ಥ್ಯಾಂಕ್ ಯು. ಹಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ರಿ. ಕ್ಲಾಸ್ ತಗೊಂತಾರೆ ನೋಡಿ ಇವಾಗ. ತಿನ್ನಕ್ ಕೊಡ್ತಾರ ನಮ್ಗೆ ಒಂದೊಂದು. ಓ ಇದು ಸಕ್ಕತ್ತಾಗೈತೆ. ಹೇ ಎಲ್ಲರಿಗೂ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೊಸಪೇಟೆಲಿರೋ ಒಂದು ಮರಿಯಮ್ನಳ್ಳಿನ ಒಂದು ಊರಲ್ಲಿದ್ದೀನಿ. ಇಲ್ಲಿ ಇವರು 4 ವರ್ಷದಿಂದ ಹಾಕೊಂಡ್ಬಂದಿರೋಂಥ ಒಂದು ದೋಸೆ ಮೇಲೆ ಆಮ್ಲೆಟ್ ಹಾಕಿ ಕೊಡ್ತಾರಂತೆ. ಸೊ ಅದನ್ನು ತಿಂದು ಇವತ್ತು ನಮ್ಮ ದಿನ ಸ್ಟಾರ್ಟ್ ಆಯಿತು. ನಾನು ದೋಸೆ ಮೇಲೆ ಆಮ್ಲೆಟ್ ಫಸ್ಟ್ ಟೈಮ್ ತಿಂತಿರೋದು, ನೋಡಿಲ್ಲ. ನಾರ್ಮಲ್ ದೋಸೆ ಇಟ್ಟು ಅದ್ರ ಮೇಲೆ ಆಮ್ಲೆಟ್ ಹಾಕ್ತೀರಾ? ಓ ನನಗೆ ಸಿಂಗಲ್ ಹಾಕಿ ಫಸ್ಟು. ಹಾಂ ಹಾಂ. ಅದಕ್ಕೆ ಮಸಾಲೆ ಗಿಸಾಲೆ ಏನಿರಲ್ಲ ಹಾಕಿ. ಬೆಳಿಗ್ಗೆ ಒಳ್ಳೆ ಸ್ಪೆಷಲ್ ಫುಡ್ ನಮ್ಗೆ ಇವತ್ತು. ಸಕ್ಕತ್ತಾಗಿರುತ್ತೆ. ಒಳ್ಳೊಳ್ಳೆ ಫುಡ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ಇವತ್ತು. ನಂದು ಟೇಸ್ಟ್ ಒಳ್ಳೊಳ್ಳೆ ಫುಡ್ ಟೇಸ್ಟ್. ಎಣ್ಣೆ ಕಮ್ಮಿನೇ ಇರಲಿ ಎಣ್ಣೆ. ಅಷ್ಟೇ. ಇಲ್ಲಿ ಫೇಮಸ್ ಫುಡ್ಡು ದೋಸೆ ಮೇಲೆ ಆಮ್ಲೆಟ್ ಹಾಕ್ಕೊಂಡು ಅದ್ರ ಜೊತೆ ಚಿಕನು. ಒಳ್ಳೆ ಟೇಸ್ಟ್. ತಿನ್ನಿ ನೀವೂ ಇದೆಲ್ಲ ಸ್ವಲ್ಪ ಟೇಸ್ಟ್ ಮಾಡಿ, ಎಲ್ಲ ಒಟ್ಟಿಗೆ ಟೇಸ್ಟ್ ಸ್ವಲ್ಪ ಟೇಸ್ಟ್ ಮಾಡಿ. ಅದನ್ನೇ ಹಾಕಲಪ್ಪ, ಸಾಕು. ಸ್ವಲ್ಪ ಫೇಮಸ್ ಅಂತ ಕೇಳಲ್ಲ, ಅದು ಹಂಗಾಗಿ ಕರ್ಕೊಬಂದರು ವಿಷ್ಣುಬ್ರು ಅವರು. ಒಳ್ಳೆ ತಿಂತಿತ್ತು, ಒಳ್ಳೆ ಬಾಡಿ ಎಲ್ಲ ಮೇಂಟೈನ್ ಮಾಡೋರು ಇವ್ರು. ಇಂತಿದ್ದ ಒಳ್ಳೊಳ್ಳೆ ಫುಡ್ಗಳೆಲ್ಲ ತಿಂದು. ಸೊ ನಾವು ಮೇಂಟೈನ್ ಮಾಡಬೇಕು. ಚೆನ್ನಾಗಿದೆ ಟೇಸ್ಟು. ಫಸ್ಟ್ ಟೈಮು ದೋಸೆ ಮೇಲೆ ಆಮ್ಲೆಟ್ ಹಾಕ್ಸ್ಕೊಂಡು ಅದು ಚಿಕನ್ ಜೊತೆ ತಿಂತಿರೋದು. ರಾಜು ನೀನು ತಿಂದಿದ್ಯಾ ಏನು? ನೀನು ತಿಂದಿಲ್ವಾ ನಿಮ್ಮೂರ್ದು? ಹಾಂ, ಚಿಕನ್ ಜೊತೆ ತಿಂದಿಲ್ಲ. ಓಕೆ, ಚಿಕನ್ ಜೊತೆ ಇದೇ ಫಸ್ಟ್ ತಿಂದಿದ್ದು. ಅದು ಆ್ಯಕ್ಚುಲಿ ಚಿಕನ್ನು ನಮಗೆ ಅಂತಲೇ ತರಿಸಿದ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಟೇಸ್ಟು. ಅದ್ರ ಜೊತೆಗೆ ಇನ್ನೂ ಪಡ್ಡು ಅಂತ ಏನೇನೋ ಮಾಡ್ತಾರೆ. ನೀವು ಹೊಸಪೇಟೆ ಪಕ್ಕದಲ್ಲಿ ಮರಿಯಮ್ನಹಳ್ಳಿ ಅಂತಿದ್ದಾರೆ, ಅಲ್ಲಿಗೆ ಬಂದರೆ ಮಿಸ್ ಮಾಡದೆ ದೋಸೆ ತಿನ್ನಿರಿ. ಪಕ್ಷಿಧಾಮ ಯಾವುದೋ ಇದೆಯಂತೆ, ಅಲ್ಲಿಗೆ ಹೋಗೋಣ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು, ಒಳ್ಳೊಳ್ಳೆ ಪಕ್ಷಿಗಳಿರುತ್ತೆ ಅಂತ. ವಿಲ್ ಸೊ ಒಳ್ಳೆ ಟಿಫನ್ ಮಾಡಿದ್ವಿ. ರಾಜು ಒಳ್ಳೆ ಟಿಫನ್ ಮಾಡಿಸ್ತಾ. ಇನ್ನೊಂದು ಏನು ಅಂದರೆ ದೋಸೆ ಏನು ಸ್ವೀಟಾ ಅಷ್ಟೆಲ್ಲ ಒಂದು ಆಮ್ಲೆಟ್ ಹಾಕಿ, ಒಂದು ಮೊಟ್ಟೆ ಹಾಕಿ ಒಂದು ದೋಸೆ ಎಲ್ಲ ಮಾಡಿಕೊಟ್ರು. ಬರೀ 20 ರೂಪೀಸ್ ಅಷ್ಟೇ ಒಂದು ದೋಸೆ. 3 ಜನ ಒಳ್ಳೆ ಟಿಫನ್ ಮಾಡಿ ಬರೀ 120 ರೂಪಾಯಿ ಬಿಲ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಇಲ್ಲಿ ಒಳ್ಳೆ ಜ್ಯೂಸ್ ಮಾಡಿಕೊಟ್ರಿ ಅವರು. ನೋಡಿ, ಇಲ್ಲಿ ಬಂದರೆ ಒಳ್ಳೊಳ್ಳೆ ಫುಡ್ ಇರುತ್ತೆ ನಿಮಗೆ. ಒಳ್ಳೆ ದೋಸೆ, ಒಳ್ಳೆ ಫ್ರೂಟ್ ಜ್ಯೂಸ್ ಬೆಳಿಗ್ಗೆನೆ. ಅವ್ರ ಮನೆಗೆ ಹೊಸಪೇಟೆ ಮರಿಯಮ್ನಹಳ್ಳಿಗೆ ಬಂದರೆ ಇಲ್ಲಿಗೆ ಬನ್ನಿರಿ. ಇದು ಮುಗಿಸ್ಕೊಂಡು ಇವಾಗ ಯಾವುದು ಬಿಡಿ ಎಲ್ಲ ಹಿಂಗೆ ಇರಲಿ, ಪಕ್ಷಿಧಾಮ. ಆ ಪಕ್ಷಿಧಾಮಕ್ಕೆ ಹೋಗ್ಬೇಕು. ಪಕ್ಷಿಧಾಮನ ತುಂಬ ಚೆನ್ನಾಗಿರುತ್ತಂತೆ. ಅದನ್ನು ಮುಗಿಸ್ಕೊಂಡು ಹಂಗೆ ನೋಡೋಣ. ಸ್ವಲ್ಪ ವೀಡಿಯೋಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ವೀಡಿಯೋಸ್ ಮಾಡ್ಕೊಂಡು ಹೊಸಪೇಟೆಗೆ ಹೋಗಿ ಸ್ವಲ್ಪ ಅಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಬರಬೇಕು. ಚೆನ್ನಾಗಿದೆಯಾ ವಿಡಿಯೋ ನೋಡ್ತೀರಾ ನೀವು? ಹೌದಾ? ಓಕೆ ಥ್ಯಾಂಕ್ ಯು. ಹಂಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿರಿ. ಓಕೆ. ಯಪ್ಪ ಈ ರೆಕ್ಕೆ ಎಷ್ಟು ಉದ್ದ ಇದೆ ಗುರು ಇದು. ನಾವು ಚಿಕ್ಕದ್ರಲ್ಲಿದ್ದಾಗ ನಾನು ಇದನ್ನು ನೋಡ್ಬಿಟ್ಟು ಫ್ಲೈಟ್ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ಅದು ಫ್ಲೈಟ್ದಲ್ಲ, ಈ ಪವರ್ ಕ್ರಿಯೇಟ್ ಆಗೋದು ಒಂದು ಫ್ಯಾನ್ ಬರುತ್ತಲ್ಲ ಬೆಟ್ಟದ ಮೇಲೆ, ಅದರದ್ದು ಇದೆ ಆ್ಯಕ್ಚುಲಿ. ನೀವು ಇದೇ ರೀತಿ ಫ್ಲೈಟ್ ಅಂತ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ಕಮೆಂಟ್ ಮಾಡಿರಿ. ಅಂತೂ ಫೈನಲಿ ಪಕ್ಷಿಧಾಮಕ್ಕೆ ಬಂದ್ವಿ. ಪಕ್ಷಿ ಇರ್ತವೆ ಅಂದ್ಕೊಂಡು ನೋಡಿದ್ರೆ ಒಂದು ಪಕ್ಷಿಗಳಿಲ್ಲ. ಅದೆಲ್ಲೋ ದೂರದಲ್ಲಿದೆ ಅಷ್ಟೇ. ಅದೇನೋ ಮೋಸ್ಟ್ಲಿ ಏನೋ ಕೆಲಸ ನಡೀತಿದೆ ಅಂತ, ಹಾಗಾಗಿ ಯಾವುದು ಜಾಸ್ತಿ ಪಕ್ಷಿಗಳಿಲ್ಲ. ಅಂದರೆ ಆನ್ ದ ವೇ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಹಾಗೆ ನೋಡಿದಾಗ ಇಲ್ಲಿ ದಾಳಿಂಬೆ ಹಣ್ಣು ಬೆಳೆದಿದ್ದೆಲ್ಲ ಕೀಳ್ತಾಯಿದ್ರು. ಎಲ್ಲ ಕೀಳೋದೆಲ್ಲ ಸುಮ್ಮನೆ ಅದೊಂದು ವೀಡಿಯೋ ಮಾಡ್ಕೊಳ್ಳೋ ಅಂತ ಕೇಳಿದ್ವಿ. ಹ್ಞೂ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ, ಅವ್ರದ್ದು ತೋರಿಸ್ತೀನಿ. ಹಿಂಗೆ ನೋಡಿ ಆಲ್ಮೋಸ್ಟು
ಬರೀ ನಾರ್ತ್ ಇಂಡಿಯಾದಲ್ಲಿ ಮಾತ್ರ ದಾಳಿಂಬೆ ಬೆಳಿತಾರೆ ಅಂತ ಅನ್ಕೊಂಡಿದ್ದೆ, ನಂಗೆ ಗೊತ್ತಿರಲಿಲ್ಲ ಸೌತ್ ಇದರಲ್ಲಿ ಬೆಳಿತಾರೆ ಅಂತ, ಅದರಲ್ಲೂ ಹೊಸಪೇಟೆಲೆಲ್ಲ. ಹೋಗ್ಬೋದಲ್ವಾ? ಜಗ್ಗಿದೇವ ಹಾಂ ಇದಾ? ಈ ಆಂಟಿ ನನ್ನ ಓನರ್ ಅನ್ಕೋಬಿಟ್ಟು ಕ್ಲಾಸ್ ತಗೊಂತಾರೆ ನೋಡಿ. ಇವಾಗ ಇದೇನು ಸೊಳ್ಳೆ ಅಲ್ಲ ಇವೆಲ್ಲ ಫುಲ್ಲು. ನಾನು ಓನರ್ ಅನ್ಕೋಬಿಟ್ರ ನೀವು? ನೋಡಕ್ ಬಂದಿದ್ರೆ ನೀವು ನನ್ನ ಬೈತಾರ ನೋಡಿ. ಏ ಇಲ್ಲ ಇಲ್ಲ, ಆಗ್ಲಿ ಆಗ್ಲಿ ಆಗ್ಲಿ, ಪ್ರಾಬ್ಲಮ್ ಇಲ್ಲ. ಏ ಇಷ್ಟು ಒಳ್ಳೆ ಸೊಳ್ಳೆಗಳೈತೆ. ಆಂಟಿ ಇಲ್ಲಿಂದೆಲ್ಲ ದಾಳಿಂಬೆ ಹಣ್ಣೆಲ್ಲ ಎಷ್ಟು ಕೆಜಿ? ಇವ್ರು ಕೊಡೋದ್ರಲ್ಲಿ ಯಾವ ಲೆಕ್ಕಾಚಾರದಲ್ಲ ಅದು? ಹೌದಾ? ಓ ಇಲ್ಲಿ ನೋಡ್ರಾಜು, ಈಗ ಇರೋದೆಲ್ಲ ಕಿತ್ತಾಕ್ತಾರೆ ಇಲ್ಲ ಬರೀ ದಪ್ಪ ದಪ್ಪ ಆಗಿರೋದು ಮಾತ್ರನಾ? ಅಲ್ಲ ನೀವು ಕೀಳೋದು ಬರೀ ದಪ್ಪ ದಪ್ಪ ಇರೋನ ಇಲ್ಲ ಎಲ್ಲಾನು ಕೇಳ್ತೀರಾ? ದಪ್ಪ ದಪ್ಪ ಇರೋ ಮಾತ್ರ ಇದನ್ನ ಕೇಳ್ಬೋದಾ? ಓ ಸಖತ್ತಾಗೈತೆ. ತಿನ್ನ ಕೊಡ್ತಾರ ನಮ್ಗೆ ಒಂದೊಂದು? ಬನ್ರು ಕೆಲಸ ಮಾಡ್ರು, ದಾಳಿಂಬೆ ಹಣ್ಣು ಕೀಳ್ರು. ದಾಳಿಂಬೆ ರೇಟ್ ಗೊತ್ತೇನ್ರು ನಿಮ್ಗೆ? ದಾಳಿಂಬೆ ಎಷ್ಟು ಕಷ್ಟಪಟ್ಟು ಬೆಳಿಬೇಕು ಗೊತ್ತೇನ್ರು? ಬನ್ರು ದಾಳಿಂಬೆ ಹಣ್ಣು ಕೀಳ್ರು. ಓ ಕ್ರೇಜಿ ಅಪ್ಪ, ಏನ್ ಸೊಳ್ಳೆಗಳಿವು. ಅವು ಬೇರೆ ಹುಳಗಳು ಅನ್ಸತ್ತಲ್ಲ. ಇಲ್ಲಿ ಬಾರಾಜು, ಹತ್ರ ಬಾರಾಜು. ಇಲ್ಲಿ ಫುಲ್ ರೆಡ್ ಇರೋದಾ? ಆಲ್ಮೋಸ್ಟ್ ಚೆನ್ನಾಗವೆಲ್ಲನು. ಎಲ್ಲಿ? ಹಾ ಸ್ವಲ್ಪ ದಪ್ಪದ ಕಿಲೋ ಬನ್ನಿ, ಚೆನ್ನಾಗಿರೋದು ನೋಡೋ. ಓ ಇದು ಸಖತ್ತಾಗೈತೆ. ಏ ದಾಳಿಂಬೆ ಇಷ್ಟು ಚಿಕ್ಕ ಗಿಡ ಅಂತ ಗೊತ್ತಿರ್ಲಿಲ್ಲ. ನಾನು ತುಂಬಾ ದೊಡ್ಡ ಗಿಡದಲ್ಲಿ ಬೆಳಿತಾರೆ ಅನ್ಕೊಂಡಿದ್ದೆ. ಯಾವುದು? ಓಕೆ ಒಂದ್ ನಿಮಿಷ ಇರಿ. ಇಲ್ಲ ಬ್ರೋ, ಇದು 6 ತಿಂಗಳಿಗೆ ಒಂದ್ಸರಿ ಬರುತ್ತೆ. 6 ತಿಂಗಳಿಗೆ ಒಂದ್ಸರಿ ಬರುತ್ತೆ. ಅಂದ್ರೆ ಇವಾಗ ಒಂದ್ಸರಿ ಗಿಡ ನೆಟ್ರೆ ಎಷ್ಟು ವರ್ಷ ಇರುತ್ತೆ ಇದು? 20 ವರ್ಷ ಮಟ್ಟ ಇರುತ್ತೆ. 20 ವರ್ಷ ಇರುತ್ತೆ. ಈ ಗಿಡಕ್ಕೆ ಎಷ್ಟು ವರ್ಷ ಆಗಿದೆ? ಸರಿ ಸುಮಾರು ಒಂದು 3 ರಿಂದ 4 ವರ್ಷ ಬ್ರೋ. ಇನ್ನೂ 15 ವರ್ಷ ಮೇಲೆ ಇರುತ್ತೆ ಹಂಗಾದ್ರೆ. ಆದ್ರೆ ರೋಗಗಳು ಜಾಸ್ತಿ ಬರ್ತಾವಲ್ಲ. ಹಾ ಹಾ. ಈಗ ನೀವು ಕೊಡೋದು ಎಷ್ಟು ಕೊಡ್ತೀರಾ? ಕೆಜಿ ಚೀಲದ ಲೆಕ್ಕನ ಕೆಜಿ ಲೆಕ್ಕನ? ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲ ಅಂದಾಜು ನಿಮ್ ಪ್ರಕಾರ ನೀವು ಕೊಡೋದು ಒಂದ್ ಕೆಜಿಗೆ ಎಷ್ಟು ಬೀಳುತ್ತೆ? ಪ್ರೆಸೆಂಟ್ ಇರೋದು ಒಂದು 100 ರೂಪಾಯಿ ಮೇಲೆ ಇರುತ್ತೆ ಒಂದ್ ಕೆಜಿಗೆ. ಅಲ್ಲಿ ಬೆಂಗಳೂರಲ್ಲೆಲ್ಲ ಹಂಗಾರೆ 150, 180, 200 ವರೆಗೂ ಮಾರ್ತಾರೆ. ಹೌದಾ? ಅವ್ರು ಮಾರೋರು ಮತ್ತೆ ಕಮಿಷನ್ ಈಗ ಬಿದೋಗೈತ್ರಿ ಇದೆಲ್ಲ ವೇಸ್ಟಾ? ಹಾ ವೇಸ್ಟ್ ಇದು. ಚೆನ್ನಾಗಿರಲ್ಲ ಒಳಗಡೆ? ಓವರ್ ಆಗಿರುತ್ತಲ್ಲ ಬ್ರೋ, ಅದು ಟೈಮಿಂಗ್ ಅದ್ರ ಆಗಿರುತ್ತೆ. ಚೆನ್ನಾಗಿದೆ ಅದು. ಹಾ ಓವರ್ ಆಗಿ ಉದುರಿದೆ ಅಷ್ಟೇ. ಓಕೆ. ಈಗ ಅದನ್ನೆಲ್ಲ ಹಾಕಲ್ವಾ ನೀವು? ಮಾರಲ್ವಾ? ಇಲ್ಲ ಇದು ಮಾರಲ್ಲ. ಅದು ಅದೆಲ್ಲ ಹೋಗುತ್ತೆ ಬ್ರೋ, ಡ್ಯಾಮೇಜ್. ಇದು ಡ್ಯಾಮೇಜ್ ಏನಾ? ಇದರಲ್ಲಿ ಗ್ರೇಡಿಂಗ್ಸ್ ಬರ್ತವೆ ಮತ್ತೆ. ಓಕೆ. A1 A2 A3 ತರ ಎಲ್ಲ ಬರುತ್ತೆ. ಈ ಚೆನ್ನಾಗೈತಲ್ಲ ಬ್ರೋ. ಇದೆ ಬ್ರೋ ಅದು. ಬಟ್ ಇದನ್ನ ನೀವು ಕೊಡಲ್ಲ? ತಗೊಂಡ್ತಾರ ಬ್ರೋ ಅದನ್ನ. ಚೀಲಕ್ಕೆ ಹಾಕ್ತಾರಾ? ಅಷ್ಟೇ ಬೇರೆ ಅಷ್ಟೇ ಹಾಕಿಲ್ಲ ಅದನ್ನ ಅಷ್ಟೇ. ಓಕೆ ಓಕೆ. ಫುಲ್ ಓವರ್ ಆಗಿರೋದು ಇದು. ಎಲ್ಲದಕ್ಕಿಂತ ಇದು ಉತ್ತಮ. ಓಕೆ. ಬ್ಲಡ್ ಹೆಚ್ಚಿಗೆ ತಗೋಬೇಕಾದ್ರೆ ಏನಾದ್ರು ಗೊತ್ತಾ ಅಲ್ಲಿ ಅಂಗಡಿಲಿ? ಈ ಟೈಮಲ್ಲಿ ದೂರದಲ್ಲೇ ಮಾಡಿ ಎಲ್ಲ ರೆಕಾರ್ಡ್ ಆಗುತ್ತೆ. ಈ ಟೈಮಲ್ಲಿ ಹಣ್ಣು ರೆಡ್ ಇರಲ್ಲ, ಒಳಗಡೆ ವೈಟ್ ವೈಟ್ ಇರುತ್ತೆ ಅಂತಾರೆ. ಹಾಗಾಗಿ ಯಾವ್ದೊಂದು ಒಳ್ಳೆ ರೆಡ್ ಆಗಿರೋದು ತೋರಿಸಿ ಒಂದು ಕಿತ್ಕೊಂಡು ತಿನ್ನೋ ಹಂಗೆ. ಓಕೆ. ಅಲ್ಲೊಂದು ಹಾಳಾಗಿದೆ ಅನ್ಸುತ್ತಲ್ಲ ಅದು? ಚಾಕು ಗಿಕ್ಕು ಇದೆಯಾ ಅಲ್ಲಿದೆಯಾ? ಅಲ್ಲಿ ಕೂಡ ಇಲ್ಲ, ನಾವು ಸೈಜ್ ಮಾಡೋಣ ಅಷ್ಟೇ. ಓಕೆ ನೋಡಿ, ಪ್ರೆಸೆಂಟು ಗಿಡದಲ್ಲೇ ದಾಳಿಂಬೆ ಹಣ್ಣು ಕಿತ್ಕೊಂಡು ದಾಳಿಂಬೆ ಹಣ್ಣು ಇವತ್ತು. ವಾ ಗಿಡದಿಂದ ಕಿತ್ತ ತಕ್ಷಣನೇ ದಾಳಿಂಬೆ ಹಣ್ಣು ತಿಂತಾರೆ. ಏನು ಟೇಸ್ಟ್ ಗುರು, ಸಖತ್ತಾಗಿದೆ. ಎಷ್ಟು ರೆಡ್ ಇದೆ ನೋಡಿ ದಾಳಿಂಬೆ ಹಣ್ಣು. ನಾನು ರೀಸೆಂಟಾಗಿ ಕೇಳಿದಾಗ ಇದು ಸೀಸನ್ ಅಲ್ಲ, ಒಳಗಡೆ ರೆಡ್ ಬರಲ್ಲ, ವೈಟ್ ವೈಟ್ ಇರುತ್ತೆ ಅಂತಿದ್ರು. ಇಲ್ಲಿ ನೋಡಿ, ಇಲ್ಲಿ ಲೈವ್ ಆಗಿ ಕಿತ್ಕೊಂಡು ತಿಂತಾ ಇದೀವಿ. ಎಷ್ಟು ಸಖತ್ತಾಗಿದೆ. ಲಿಪ್ಸ್ಟಿಕ್ ಕಲರ್ ಇದ್ದಂಗಿದೆ ಒಳ್ಳೆ. ಅಣ್ಣ ಬೇಜಾರಾಗ್ಬಿಡ್ರಿ, ಒಂದೊಂದು ಕಿತ್ಕೊಂಡಿದೀವಿ ಹಂಗೆ. ಹೌದಾ? ಓಕೆ. ಫುಲ್ ಇಲ್ಲಿಂದ ಸುಮಾರು ಅಲ್ಲಿವರೆಗೂ ಹಾಕೋರ್ಕೊಂಡು ಸಿಕ್ಕಾಪಟ್ಟೆ ದೊಡ್ಡದು ಅಲ್ವಾ? ಆಲ್ಮೋಸ್ಟ್ ಎಲ್ಲ ಬೆಳಿಗ್ಗೆಯಿಂದ ಕೀಳ್ತಾವ್ರ ಅನ್ಸುತ್ತೆ. ಇಲ್ಲಿಂದ ಮನೆ ಮೋಸ್ಟ್ಲಿ ಲೋಡ್ಗಳೆಲ್ಲ ಬೆಂಗಳೂರಿಗೆಲ್ಲ ಬರೋದು.
ನಾವು ಹಂಗೆ ಹೋಗಿದ್ದೀವಿ. ಓ ಹಿಂಗೆ ಹೋಗ್ಬೇಕಾ? ಓಕೆ. ನಾನು ದಾಳಿಂಬೆ ಅಲ್ಲ ಉತ್ತರ ಭಾರತದಲ್ಲಿ ಜಮ್ಮು ಕಾಶ್ಮೀರ ಅಲ್ಲಿ ಮಾತ್ರ ಬೆಳೀತಾರೆ ಅನ್ನೋ ಇಮ್ಯಾಜಿನೇಷನ್ ಇದ್ದೆ. ಇವತ್ತೇ ಗೊತ್ತಾಗಿದ್ದು ನಮ್ಮ ಹೊಸಪೇಟೆಲ್ಲ ಬೆಳೀತಾರೆ ಅಂತ. ಇದು ಅದು ಟಿ ಬಿ ಡ್ಯಾಮ್ ಬ್ಯಾಕ್ ವಾಟರ್ ಎಲ್ಲ ಇದ್ರ ಪಕ್ಕನೇ ಇರೋದು. ಓಕೆ. ಇದು ಬಂಡೆರಂಗನಾಥ ಬೆಟ್ಟ. ಇದು ಆ ಕಡೆ ತೋರಿಸು. ಬಂಡೆರಂಗನಾಥ ಅಂತ ಹೇಳಿ ದೇವರ ಹೆಸರು. ಇದು ಡ್ಯಾಮ್ಗೆ ಸಂಬಂಧಪಟ್ಟಿದ್ದು ಎಲ್ಲ ವಾಟರ್. ಆ ಕಡೆ ತೋರಿಸು ಅಣ್ಣ. ಇದೆಲ್ಲ ಎಲ್ಲೆಲ್ಲ ಡಿಸ್ಪ್ಯಾಚ್ ಮಾಡ್ತೀರಿ ಇವಾಗ ಬಾಕ್ಸ್ ಎಲ್ಲ ಬೆಂಗಳೂರು? ಓ ಎಲ್ಲ ಹೊರಗಡೆಗೆಲ್ಲ ಹೋಗುತ್ತೆ. ಈಗ ನೀವು ಕೊಡ್ತೀರಲ್ವ ಇಲ್ಲಿಂದ ಎಷ್ಟಿರುತ್ತೆ ಒಂದು ಕೆಜಿಗೆ ರೇಟು ನೀವು ಕೊಡೋದು? ಅಂದ್ರೆ ಅಂದಾಜು ಅಲ್ಲ, ಅಂದಾಜು ನೀವು ಕೊಡೋ ಇದು. ಓ ಎಲ್ಲ ಸೈಜ್ ಮೇಲೆ ಎಲ್ಲ ವೇರಿ ಮಾಡಿ ಅಲ್ಲೇ ಇದು ಮಾಡ್ತಾರೆ ಯಾವ್ದು ಯಾವ್ದಕ್ಕಿಂತ 100 ರೂಪಾಯಿಗೆ ಹೋಗುತ್ತೆ ಕೆಜಿ. ಈಗ ನೀವು ಗ್ರೇಡ್ ಡಿವೈಡ್ ಮಾಡ್ತಿರೋದ ಯಾವ್ಯಾವ ಗ್ರೇಡ್ ಅಂತ? ಇದೆಲ್ಲ ಟಾಪ್ ಗ್ರೇಡ್ ಅನ್ಸುತ್ತೆ, ಫಿನಿಶಿಂಗ್ ಚೆನ್ನಾಗಿದ್ರೆ ಮೇಲ್ಗಡೆ. ಅಣ್ಣ ಈ ಆಪಲ್ ಮೇಲ್ಗಡೆ ಏನೋ ಶೈನಿಂಗ್ ಬರಕ್ಕೆ ಕ್ಯಾಂಡಲ್ ಹಾಕ್ತಾರಂತ, ಅದೆಲ್ಲ ನಿಜನ ಹಾಕ್ತಾರ? ಹೌದಾ? ಇದಕ್ಕೆಲ್ಲ ಹಾಕಲ್ಲ ಇವೆಲ್ಲ ಏನಿದೆ ನೋಡಿ. ಅಯ್ಯೋ ನಿನ್ನೆ ನೋಡ್ತಾ ಇದೀನಿ, ಹೇಳಪ್ಪ. ಎಲ್ಲ ಇಲ್ಲಿದ್ದೇನೆ ಬೆಂಗಳೂರಿಗೆ ಡಿಸ್ಪ್ಯಾಚ್ ಆಗೋದು. ಅಲ್ಲೇ ಪಕ್ಕದಲ್ಲಿ ಇದ್ದಿದ್ದ ಬೆಟ್ಟಕ್ಕೆ ನಾವು ಬಂದ್ವಿ. ಇವಾಗ ನಾವು ನೋಡ್ತಾ ಇರೋದು ಟಿ ಬಿ ಡ್ಯಾಮು. ಆ್ಯಂಡ್ ಇವಾಗ ಝೂಮ್ ಆಗ್ತೀವಿ ನೋಡಿ. ಇದು ಬಂದು ಕೊಪ್ಪಳ, ಇಲ್ಲೇ ಪಕ್ಕದ್ದೇ ಕೊಪ್ಪಳದ ಬೆಟ್ಟ ಅದು. ಅಂದರೆ ಅಲ್ಲೊಂದು ಗುಡ್ಡು ಥರ ಕಾಣಿಸ್ತಿದೆಯಲ್ಲ ಅದು. ಇದೆಲ್ಲ ಟಿ ಬಿ ಡ್ಯಾಮ್ದು ಬ್ಯಾಕ್ ವಾಟರು. Many hours later. ಇದಿಷ್ಟು ನಮ್ಮ ಇವತ್ತಿನ ವ್ಲಾಗು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕಂದ್ರೆ ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.